ಗಳನ್ನ ತಗೊಂಡ್ರು. ಆಮೇಲೆ ನಾವು ಹೋದ್ವಿ. ಎಕ್ಸ್ರೋ ಕತೆದು ಆಕ್ಷನ್ ಪ್ಲಾನ್ ಬಗ್ಗೆ ಯಾವುದೇ ಮಾಹಿತಿ ನಮಗೆ ಕೊಟ್ಟಿಲ್ಲ. ಅದನ್ನೇ ಸರ್ ಹತ್ರ ಬೆಳಗ್ಗೆನೂ ಕೇಳಿದಾಗ ನಿಮಗೆ ಗೊತ್ತಿಲ್ಲ ಮೇಡಮ್ ಅವರೇ ಸಾರಿ ಅಂತಲೂ ನನ್ನ ಹತ್ರ ಕೇಳಿದ್ದಾರೆ ಮೆಂಬರ್ಸ್ ಮುಂದೆ. ಇಲ್ಲ ಅಂದರೆ ಕೇಳಿ ನೋಡಿ, PDOನೇ ಹೇಳಿದ್ದಾರೆ ಸಾರಿ ಮೇಡಮ್ ಅವರೇ ನಿಮಗೆ ವಿಷಯ ಗೊತ್ತಿಲ್ಲ ಅಂತ ಸಾರಿ ಕೇಳಿದ್ದಾರೆ. ಅಲ್ಲ ಮೇಡಮ್, ಈಗ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿನಲ್ಲಿ ಗೊತ್ತಿಲ್ಲ ವಿಚಾರ ಅಧಿಕಾರಿಗಳು ಕೊಡ್ತಾ ಇಲ್ಲ ಅಂದ್ರೆ ಈ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ತಾ ಇದೆ? ಅಭಿವೃದ್ಧಿ ನಮ್ ಕಡೆ ಆಗ್ತಿದೆ, ಬಟ್ ನಮ್ ಎಲ್ಲಾ ಕಡೆ ಮಾಡೋದಾಗಿದ್ರೆ ಇವರು ಈಕ್ವಾಲಿಟಿ ಮಾಡ್ಬೋದಾಗಿತ್ತು ತಾನೆ, ಯಾಕೆ ಮಾಡ್ಲಿಲ್ಲ? ನಮಗೆ ಗೊತ್ತಿಲ್ದಂಗೆ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ ತಾನೆ, ಹೇಳ್ಬೋದಾಗಿತ್ತು. ಆಯ್ತು ಅವತ್ತು ನಾನು ಬಂದಿರಲಿಲ್ಲ, ಓಕೆ ಒಪ್ಕೊಳ್ತೀನಿ, ನೀವು ಲೇಟಾಗಿ ಬಂದ್ರಿ ಅಂತ ಆನ್ಸರ್ ಮಾಡೋದು. ಸರಿ ಸರ್, ಮತ್ತೆ ಇದ್ನಲ್ಲ ಆಗ ಹೇಳ್ಬೋದಾಗಿತ್ತು ತಾನೆ ಹಿಂಗಾಗಿದೆ ಅಂತ, ಯಾಕೆ ಹೇಳಲಿಲ್ಲ? 3 ತಿಂಗಳು ಬೇಕಾ ಸರ್ ಹೇಳಕ್ಕೆ? ಲೆಟ್ರ್ ಕೊಟ್ಟಿದ್ದೀನಿ ನೋಡಿ ಅಲ್ಲಿ. ವಿಷಯ ಎಕ್ಸ್ರೋ ಖಾತೆಯ ಕಾಮಗಾರಿಯನ್ನು ತಡೆ ಹಿಡಿಯುವ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಡೇವ ಗ್ರಾಮ ಪಂಚಾಯಿತಿಯ ಎಕ್ಸ್ರೋ ಖಾತೆಯಲ್ಲಿ 25 ಲಕ್ಷ ರೂಗಳ ಕ್ರಿಯಾಯೋಜನೆ ಮಾಡಿ ಕೆಲಸ ಮಾಡುತ್ತಿರುತ್ತಾರೆ. ಈ ಕ್ರಿಯಾ ಯೋಜನೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರಿಗೆ ಮಾಹಿತಿ ನೀಡದೆ ಕ್ರಿಯಾ ಯೋಜನೆ ಮಾಡಿರುತ್ತಾರೆ. 25 ಲಕ್ಷ ರೂಗಳ ಉಡೇವ ಗ್ರಾಮಕ್ಕೆ ಸೀಮಿತವಾಗಿ ಇಟ್ಟು ಬೇರೆ ಗ್ರಾಮಗಳಿಗೆ ಕ್ರಿಯಾ ಯೋಜನೆ ಮಾಡಿರುವುದಿಲ್ಲ. ಕ್ರಿಯಾ ಯೋಜನೆಯ ದಾಖಲಾತಿ ಕೊಡಬೇಕೆ ತಾವುಗಳು ಕಾಮಗಾರಿಗಳನ್ನು ತಡೆ ಹಿಡಿಯಬೇಕಾಗಿ ತಮ್ಮಲ್ಲಿ ವಿನಂತಿ. ಕ್ರಿಯಾ ಯೋಜನೆ ಕೊಟ್ಟಿಲ್ವಾ ಅಧಿಕಾರಿಗಳಿಗೆ? ನಮಗೆ ತೋರಿಸೇ ಇಲ್ಲ, ಇಲ್ಲಿ ತನಕ ನಮಗೆ ಕ್ರಿಯಾ ಯೋಜನೆ ಎಕ್ಸ್ಟ್ರಾ ಖಾತೆದು ತೋರಿಸಿಲ್ಲ. ನೀವು ಅಧಿಕಾರಿಗಳು ಇರೋದು ಕ್ರಿಯಾ ಯೋಜನೆಯನ್ನ ತೋರಿಸಿ ಅಂತ ಹೇಳಿರೋದು. ಯಾವಾಗ ಮಾಡಿದ್ರು ಅದ್ರ ರೆಕಾರ್ಡ್ಸ್ ಕೊಡಿ ಅಂತ ಕೇಳಿರೋದು. ಕ್ರಿಯಾ ಯೋಜನೆಯಲ್ಲಿ ಯಾವಾಗ ಮಾಡ್ಸಿದೀವಿ ಅಂತ ಕೊಡಕ್ಕೆ ಹೇಳಿದೀನಿ. ಗ್ರಾಮ ಪಂಚಾಯತಿಗೆ PDO ಅಧಿಕಾರಿ ಬಂದು ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. PDO ಆಗಿಲ್ಲ, ಮೊದಲು ಸೆಕ್ರೆಟರಿ ಆಗಿ ಬಂದಿದ್ದು, ಈಗ PDO ಆಗಿದ್ದಾರೆ. ಈ ಉಡೇವ ಗ್ರಾಮ ಪಂಚಾಯತಿಗೆ ಬಂದು 2.5 ವರ್ಷ. ಹೌದು. 2.5 ವರ್ಷದಲ್ಲೂ ಕೂಡ ಈ ಸಮಸ್ಯೆ ನಾವು ಬಗೆಹರಿಸಕ್ಕಾಗಿಲ್ಲ. ಇಲ್ಲ, ನಾನು ಕೇಳ್ತೀನಿ. ಯೋಜನೆಯಲ್ಲೂ ಕೂಡ ಅದನ್ನ ಸರಿಪಡಿಸ ಅನುದಾನ ಇರೋ ತರನೇ ನಾವು ಕೆಲಸ ಮಾಡಕ್ ಆಗೋದು. ಬಟ್ ಎಲ್ಲರೂ ಕೆಲಸ ಮಾಡಿಸಿದ್ರೆ ಆಗ್ತಿತ್ತು ಅನ್ನೋ ನನ್ನ ಅಭಿಪ್ರಾಯ. ಇಲ್ಲ NRG ಯಲ್ಲೂ ಮಾಡಿಸಿದ್ರೆ ಆಗ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಯಾಕಂದ್ರೆ ಇಲ್ಲಿ ಪೂರ್ವ ಸಭೆಯಲ್ಲಿ ಕೆಲವೊಂದಾಗಿರ್ತಕ್ಕಂಥದ್ದು ಪ್ಲಾನಿಂಗ್ ಇಲ್ವಲ್ಲ. ಇಲ್ಲಿ ನಮಗ್ ಮಾಹಿತಿನೇ ಕೊಡ್ದಂಗೆ ಪ್ಲಾನ್ ಮಾಡಿದಾರಲ್ಲ, ಅದನ್ನೇ ನಾನು ಕೇಳ್ತಿರೋದು. ನಮ್ಮ ಗ್ರಾಮಕ್ಕೆ ನ್ಯಾಯ ಕೊಡಿಸ್ಬೇಕು. ಈ 25 ಲಕ್ಷನೂ ಶೇರ್ ಮಾಡ್ಲಿ 5 ನಮ್ಮ ಗ್ರಾಮಗಳಿಗೆ. 3 ಗ್ರಾಮ ಇದೆ, 4 ಗ್ರಾಮ ಯರದಂಕ್ಲು, ಗಂಗೂರು, ಕೃಷ್ಣಾಪುರ, ಹುಡೇವ, ಇಷ್ಟು ಗ್ರಾಮಕ್ಕೂ ಶೇರ್ ಮಾಡ್ಲಿ 25 ಲಕ್ಷ.